ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನನಗೆ ಮಂಡ್ಯ MLA ಅವರು ಬಂದಿದ್ರು, ಶ್ರೀರಂಗಪಟ್ಟಣ MLA ಬಂದಿದ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದಿದ್ರು. 15ನೇ ತಾರೀಕು ಮೀಟಿಂಗ್ ಇದೆ. ಇಲ್ಲಿ ನಾವು ಕೋರ್ಟ್ದು ಒಂದು ಸುಪ್ರೀಂ ಕೋರ್ಟ್ದು ಒಂದು ರೀಸೆಂಟ್ ಆಗಿ ಒಂದು ಆದೇಶ ಇದೆ. ಮಂಡ್ಯ ಜಿಲ್ಲೆ ರೈತರನ್ನು ಬದುಕಿಸಬೇಕು, ಕುಡಿಯೋ ನೀರು ಬೇಕು, ತಮಿಳುನಾಡಿನ ಆದೇಶನೂ ಪಾಲನೆ ಮಾಡಬೇಕು. ಅದರ ಹಿನ್ನೆಲೆಯಲ್ಲಿ ನಾನು 15ನೇ ತಾರೀಕು ಮೀಟಿಂಗಲ್ಲಿ ನಮ್ಮ ವಾದ ಏನಿದೆ ಅದನ್ನು ನಮ್ಮ ರಾಜ್ಯದ ಪರವಾಗಿ ಮಂಡಿಸಿ 15ನೇ ತಾರೀಕು ಸಾಯಂಕಾಲ ತೀರ್ಮಾನ ಮಾಡ್ತೇವೆ. ಏನಿಲ್ಲ, KPSC ಗವರ್ನರ್ಗೆ ಬಿಟ್ಟಂತ ಆದೇಶ. ಗವರ್ನರ್ ಅವರು ಅನಾಮತ್ ಮಾಡಿ ಆದೇಶ ಮಾಡಿದ್ದಾರೆ. ಯಾರು ಹಿರಿಯರು ಇರ್ತಾರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಚಾರ್ಜ್ ಕೊಡಕ್ಕೆ ಈಗಾಗಲೇ ನಾನು ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಕಾವೇರಿ ನೀರು ಬಿಡಿ ಅಂತ ಮಂಡ್ಯ MLA ಅವರು ಬಂದಿದ್ರು. ನೋಡಿಯಪ್ಪ, ನನಗೆ ಮಂಡ್ಯ MLA ಅವರು ಬಂದಿದ್ರು, ಶ್ರೀರಂಗಪಟ್ಟಣ MLA ಬಂದಿದ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದಿದ್ರು. 15ನೇ ತಾರೀಕು ಮೀಟಿಂಗ್ ಇದೆ. ಇಲ್ಲಿ ನಾವು ಕೋರ್ಟ್ದು ಒಂದು ಸುಪ್ರೀಂ ಕೋರ್ಟ್ದು ಒಂದು ರೀಸೆಂಟ್ ಆಗಿ ಒಂದು ಆದೇಶ ಇದೆ. ಮಂಡ್ಯ ಜಿಲ್ಲೆ ರೈತರನ್ನು ಬದುಕಿಸಬೇಕು, ಕುಡಿಯೋ ನೀರು ಬೇಕು, ತಮಿಳುನಾಡಿನ ಆದೇಶನೂ ಪಾಲನೆ ಮಾಡಬೇಕು. ಅದರ ಹಿನ್ನೆಲೆಯಲ್ಲಿ ನಾನು 15ನೇ ತಾರೀಕು ಮೀಟಿಂಗಲ್ಲಿ ನಮ್ಮ ವಾದ ಏನಿದೆ ಅದನ್ನು ನಮ್ಮ ರಾಜ್ಯದ ಪರವಾಗಿ ಮಂಡಿಸಿ 15ನೇ ತಾರೀಕು ಸಾಯಂಕಾಲ ತೀರ್ಮಾನ ಮಾಡ್ತೇವೆ. ಏನಿಲ್ಲ, KPSC ಗವರ್ನರ್ಗೆ ಬಿಟ್ಟಂತ ಆದೇಶ. ಗವರ್ನರ್ ಅವರು ಅನಾಮತ್ ಮಾಡಿ ಆದೇಶ ಮಾಡಿದ್ದಾರೆ. ಯಾರು ಹಿರಿಯರು ಇರ್ತಾರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಚಾರ್ಜ್ ಕೊಡಕ್ಕೆ ಈಗಾಗಲೇ ನಾನು ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಕಾವೇರಿ ನೀರು ಬಿಡಿ ಅಂತ ಮಂಡ್ಯ MLA ಅವರು ಬಂದಿದ್ರು. ನೋಡಿಯಪ್ಪ, ನನಗೆ ಮಂಡ್ಯ MLA ಅವರು ಬಂದಿದ್ರು, ಶ್ರೀರಂಗಪಟ್ಟಣ MLA ಬಂದಿದ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದಿದ್ರು. 15ನೇ ತಾರೀಕು ಮೀಟಿಂಗ್ ಇದೆ. ಇಲ್ಲಿ ನಾವು ಕೋರ್ಟ್ದು ಒಂದು ಸುಪ್ರೀಂ ಕೋರ್ಟ್ದು ಒಂದು ರೀಸೆಂಟ್ ಆಗಿ ಒಂದು ಆದೇಶ ಇದೆ. ಮಂಡ್ಯ ಜಿಲ್ಲೆ ರೈತರನ್ನು ಬದುಕಿಸಬೇಕು, ಕುಡಿಯೋ ನೀರು ಬೇಕು, ತಮಿಳುನಾಡಿನ ಆದೇಶನೂ ಪಾಲನೆ ಮಾಡಬೇಕು. ಅದರ ಹಿನ್ನೆಲೆಯಲ್ಲಿ ನಾನು 15ನೇ ತಾರೀಕು ಮೀಟಿಂಗಲ್ಲಿ ನಮ್ಮ ವಾದ ಏನಿದೆ ಅದನ್ನು ನಮ್ಮ ರಾಜ್ಯದ ಪರವಾಗಿ ಮಂಡಿಸಿ 15ನೇ ತಾರೀಕು ಸಾಯಂಕಾಲ ತೀರ್ಮಾನ ಮಾಡ್ತೇವೆ. ಏನಿಲ್ಲ, KPSC ಗವರ್ನರ್ಗೆ ಬಿಟ್ಟಂತ ಆದೇಶ. ಗವರ್ನರ್ ಅವರು ಅನಾಮತ್ ಮಾಡಿ ಆದೇಶ ಮಾಡಿದ್ದಾರೆ. ಯಾರು ಹಿರಿಯರು ಇರ್ತಾರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಚಾರ್ಜ್ ಕೊಡಕ್ಕೆ ಈಗಾಗಲೇ ನಾನು